ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ಟೈಲರ್ ಕೂಡ ಹೇಳ್ಕೊಟ್ಟಿಲ್ಲ. ನೋಡಿ, ಈ ಪೈಪಿಂಗ್ನ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಫೂಟ್ ಎಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಚೇಂಜಸ್ ಮಾಡಿಕೊಂಡ್ರೆ ಸಾಕು. ನೀವು ಒಂದು ಸಲ ಚೇಂಜ್ ಮಾಡಿಕೊಂಡ್ರೆ ಸಾಕು, ಡೈಲಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಟೈಲರಿಂಗ್ ತುಂಬಾ ಈಸಿ ಆಗುತ್ತೆ. ನೋಡಿ, ಜಸ್ಟ್ ಏನಿಲ್ಲ, ನೋಡಿ ಈಗ ನೀಡಲ್ ಸೆಂಟ್ರಲ್ಲಿ ಇದೆ ಅಲ್ವಾ, ಫೂಟ್ನ ಸೆಂಟ್ರಲ್ಲಿ ಈ ರೀತಿ ಇರುತ್ತೆ. ನಾರ್ಮಲ್ ಆಗಿ ಎಲ್ಲ ಮೆಷಿನ್ಗಳಲ್ಲೂ ಈ ಥರ ಇರುತ್ತೆ. ನೀವೇನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ರೈಟ್ ಸೈಡ್ ಪೈಪಿಂಗ್ ಕೊಡ್ತೀನಿ ಅಥವಾ ಲೆಫ್ಟ್ ಸೈಡ್ ಕೊಡ್ತೀನಿ ಅಂತ ನೋಡಿಕೊಂಡು ನೀವು ಆ ಕಡೆಗೆ ಅದನ್ನು ಪುಷ್ ಮಾಡಬೇಕು ಅಷ್ಟೇ. ನೋಡಿ, ಈ ರೀತಿ ಒಂದು ಸ್ಕ್ರೂ ಡ್ರೈವರಿಂದ ಈ ನೀಡಲ್ಗೂ ಈ ಫೂಟ್ ಮಧ್ಯದಲ್ಲೂ ಒಂದು ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಇಟ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಾನೀಗ ಲೆಫ್ಟ್ ಸೈಡ್ಗೆ ಅದನ್ನು ಪುಷ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಈ ರೀತಿ ಪುಷ್ ಮಾಡೋದ್ರಿಂದ ನೀವು ಥ್ರೆಡ್ ಪೈಪಿಂಗ್ ಮಾಡುವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ ಮತ್ತು ಥ್ರೆಡ್ ಮೇಲೆ ಸ್ಟಿಚಿಂಗ್ ಬೀಳೋದಿಲ್ಲ. ನೋಡಿ, ಜಸ್ಟ್ ಈ ಥರ ಇಟ್ಕೊಂಡು ಮೂವ್ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಮೂವ್ ಆಗಿದೆ ಫೂಟು. ನೀಡಲ್ ಪಕ್ಕದಲ್ಲಿ ನಮಗೆ ಗ್ಯಾಪ್ ಸಿಕ್ಕಿದೆ ಲೆಫ್ಟ್ ಸೈಡಲ್ಲಿ. ನೋಡಿ, ಇಲ್ಲಿ ನಮಗೆ ಗ್ಯಾಪ್ ಸಿಕ್ಕಿದೆ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಒಂದು ಥ್ರೆಡ್ಡಷ್ಟು ಗ್ಯಾಪ್ ಸಿಕ್ಕಿದೆ. ಸೊ ನಾವು ಥ್ರೆಡ್ ಪೈಪಿಂಗ್ ಮಾಡುವಾಗ ಈಸಿಯಾಗಿ ಸ್ಟಿಚಿಂಗ್ ನೀಟಾಗಿ ಬೀಳುತ್ತೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ಯಾವುದೇ ಗ್ಯಾಪ್ ಇಲ್ಲ ಈ ಸೈಡು. ಬಟ್ ಸೂಜಿ ಫೂಟ್ ಮೇಲೆ ಕೂಡ ಬೀಳಲ್ಲ, ಡ್ಯಾಮೇಜ್ ಕೂಡ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಲೈಟಾಗಿ ನೀವು ಪುಷ್ ಮಾಡಬೇಕು. ನೋಡಿ, ಈ ಕಡೆ ಒಂದು ಥ್ರೆಡ್ಡಷ್ಟು ಮಾತ್ರ ಗ್ಯಾಪ್ ಬಿಟ್ಟಿದ್ದೀನಿ. ನೋಡಿ, ನೀಡಲು ಆರಾಮಾಗಿ ಸ್ಟಿಚಿಂಗ್ ಬೀಳ್ತಾ ಇದೆ. ಈ ಥರ ಮಾಡಿಕೊಂಡು ನೀವು ಒಂದ್ಸಲ ಥ್ರೆಡ್ ಪೈಪಿಂಗ್ ಮಾಡಿ ನೋಡಿ. ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ದು ನಾನು ಫುಲ್ ವಿಡಿಯೋನ ತೋರಿಸಿದ್ದೀನಿ, ತುಂಬ ಈಸಿ ಮೆಥಡಲ್ಲಿ. ಅದನ್ನು ನೋಡ್ಕೊಳ್ಳಿ. ಈಗ ನಿಮಗೆ ರೈಟ್ ಸೈಡ್ ಬೇಕು, ನಮಗೆ ಥ್ರೆಡ್ ಪೈಪಿಂಗ್ ರೈಟ್ ಸೈಡಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಪುಷ್ ಮಾಡ್ಕೊಳ್ಬೋದು. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು, ಡೈಲಿ ನಿಮ್ಮ ಟೈಲರಿಂಗಿಗೆ ನೀವು ನಾರ್ಮಲ್ ಸ್ಟಿಚಿಂಗ್ನು ಕೂಡ ಇದೇ ಸೆಟ್ಟಿಂಗ್ನಲ್ಲೇ ಸ್ಟಿಚ್ ಮಾಡ್ಕೊಳ್ಬೋದು, ಪೈಪಿಂಗ್ ಕೂಡ ಮಾಡ್ಕೊಳ್ಬೋದು. ಪದೇ ಪದೇ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಸೊ ನಮಗೆ ಟೈಮ್ ವೇಸ್ಟ್ ಆಗೋದು ತಪ್ಪುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.